ಹಲೋ ಮೈ ಡಿಯರ್ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ ಆಗಿದೆ, ಮನೆಗೆ ಹೋಗ್ತಾ ಇದ್ದೀನಿ. ನಾಳೆ ಗಣಪತಿ ಚತುರ್ಥಿ ಇದೆಯಲ್ಲ, ಸೊ ಫ್ಲವರೆಲ್ಲ ತಗೊಂಡು ನಾನು ಹರ್ಷಿತಾ ಬಸ್ ಹತ್ತಿ ಹೊರಟು. ನಮ್ಮಿಬ್ಬರಿಗೂ ಫ್ರೀ ಟಿಕೆಟ್ ಅಲ್ಲ, ಸೊ ಕೊನೆಗೂ ಬಂದು ತಲುಪೋದು ಗೋಣಿಯಪ್ಪಕ್ಕೆ. ಅಲ್ಲಿಂದ ನನ್ನ ಫ್ರೆಂಡ್ ಜೊತೆ ನಾನು ಅವಳು ಹರ್ಷಿತಂದು ಮನೆಗೆ ಹೋದೆ. ಹರ್ಷಿತನ ಮನೆಗೆ ಹೋಗ್ಬಿಟ್ಟು ನನಗೆ 4 o'clock ರೀಚ್ ಆದೆ. 5 o'clock ಬಸ್ ಇತ್ತು, ಸೊ ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಈಗ ಬಸ್ ಹತ್ತಿ ನಮ್ಮೂರಿಗೆ ತಲುಪಕ್ಕಾಯಿತು. ರೀಚ್ ಆದೆ. ಮನೇಲಿ ಸೀಬೆಕಾಯಿ ನೋಡಿ ಆಸೆ ಆಯಿತು, ಸೊ ಅದನ್ನೆಲ್ಲ ಕಟ್ ಮಾಡಿ ಉಪ್ಪು ಮೆಣಸು ಹಾಕ್ಕೊಂಡು ಹಾಗೆ ತಿಂತಿದ್ದೆ. ನೋಡಿ ನನ್ನ ಅಕ್ಕ ವಡೆಗೆ ಎಂಥದ್ದು ಕ್ಯಾಬೇಜ್ ಕಟ್ ಮಾಡಿ ಈಗ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ಚೇತನ ನಾನು ನಮ್ಮ ಜೊತೆ ಸೀಬೆಕಾಯಿ ತಿಂತಾಯಿದ್ರು. ಅಣ್ಣನೂ ನನ್ನ ಜೊತೆನೇ ಬಂದರು ಗೋಣಿಯಪ್ಪದಿಂದ ಮನೆಗೆ. ಅಕ್ಕ ಸೀಬೆಕಾಯಿ ತಂದಿದ್ಲು ನನಗೋಸ್ಕರ, ಸೊ ಅದನ್ನ ತಿಂತಾ ಇದ್ದೀವಿ ಕಟ್ ಮಾಡಿ. ನೋಡಿ ನನ್ನ ಅಕ್ಕ ಸೀಬೆಕಾಯಿ ಕಾಡು ಮೇಡು ಹತ್ತಿ ಕುಯ್ಕೊ ಬಂದಿದ್ದಾಳೆ. ಇದು ನಾಳೆದು ಪೂಜೆಗೆ ನಾನು ಫ್ಲವರ್ ತಗೊಂಡಿದ್ದೆ ಅಲ್ವಾ, ಅದು ನೋಡಿ ಹೆಂಗಿದೆ, ರೋಸಾ ಹೂವು. ನಮ್ಮ ಮಮ್ಮಿ ವಾಲೆ ಆರ್ಡ್ರ್ ಮಾಡಿದ್ರು ನನಗೋಸ್ಕರ, ಚಂದ ಇದೆ. ಇಲ್ಲಿ ನೋಡಿ ಗೈಸ್, ಮನೇಲಿ ಫುಲ್ ಕಂಬಳಿ ಹುಳ. ನಾನು ಈಗ ನೋಡಿದ್ದೀನಿ, ಫುಲ್ ಬಿದ್ದೋಗಿದೆ. ಗಿಡ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಟ್ಟಿದ್ದಾರೆ, ಬರೀ ಇಷ್ಟೇ ಇರೋದು. ಅಮ್ಮ ನೋಡಿ ಬಟ್ಟೆ ಹೊಲಿತಾ ಇದ್ದಾರೆ. ನೋಡಿ ಅಮ್ಮ ಬಟ್ಟೆ ಹೊಲಿತಾ ಇದ್ದಾರೆ. ನೋಡಿ ಎಷ್ಟು ಕಂಬಳಿ ಹುಳ, ಇದಕ್ಕೆ ಎಂತ ಮದ್ದಾಕಿ ಬಿದ್ದಿರೋದು. ಕಂಬಳಿ ಹುಳ ಅಂದರೆ ನಂಗೆ ಇಷ್ಟನೇ ಇಲ್ಲ, ಅಸಹ್ಯ. ಏನು ನೆನ್ನೆಲ್ಲ ತುಂಬ ಇತ್ತಂತೆ, ಮದ್ದೊಡ್ದಿದ್ದಾರೆ. ಪಾರಿವಾಳ ಇತ್ತು, ಪಾರಿವಾಳ ಇದ್ದಾಗ ಇರ್ತಿತ್ತಿಲ್ಲ, ಈಗ ಪಾರಿವಾಳ ಇಲ್ಲಲ್ಲ, ಸೊ ಫುಲ್ ಕಂಬಳಿ ಹುಳ. ನೋಡಿ ನಮ್ಮ ಮಿನ್ನು ಮಲ್ಕೊಬಿಟ್ಟಿದ್ದಾರೆ. ಮಿನ್ನು ನ್ಯೂ ಎಂಟ್ರಿ ಮನೆಗೆ. ಎಷ್ಟು ಚಿಕ್ಕದು, ಒಂದು ಕೈಯಷ್ಟೇ ಇದೆ. ಸೊ ಗೈಸ್, ಈಗ ನನ್ನ ಅಕ್ಕ ನನಗೋಸ್ಕರ ಎಂತ ಕಷ್ಟಪಟ್ಟು ತಗೊಬಂದಿದ್ದು ಸೀಬೆಕಾಯಿ ತಿಂತಾ ಇದ್ದೀನಿ. ಆಗ್ಲಿಂದ ಅದನ್ನೇ ಹೇಳ್ತಿದ್ದಾಳೆ, ಕಷ್ಟಪಟ್ಟು ತಂದಿದ್ದೀನಿ, ತಿನ್ನು ತಿನ್ನು ಅಂತ. ನನ್ನ ತಿಳಿ ಅಮ್ಮ ವಡೆ ಬೇಕು ಅಂತಿದ್ರು, ಅದಕ್ಕೆ ಅಕ್ಕ ವಡೆ ಮಾಡ್ತಾ ಇದ್ದಾಳೆ. ಏನೆಲ್ಲ ಹಾಕಿದೀಯ ಅಕ್ಕ? ಕ್ಯಾಬೇಜ್, ಆನಿಯನ್, ಗ್ರೀನ್ ಚಿಲ್ಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಡಲೆ ಹುಡಿ, ಇದು ಅಕ್ಕಿ ಹುಡಿ, ಮತ್ತು ಮಸಾಲೆನೋ ಹಾಕಿದೆಯಲ್ಲ, ಮೆಣಸಿನ ಹುಡಿ, ಅರಿಶಿನ ಹುಡಿ, ಕಾಯಿ ಮೆಣಸು, ಕರಿಬೇವು ಸೊಪ್ಪು. ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಈಗ ಕಲಗಿಸಿಕೊಳ್ಳಬೇಕು. ಫಸ್ಟ್ ನೀರು ಹಾಕಬಾರ್ದು, ಅದರಲ್ಲೇ ನೀರು ಇರ್ತದೆ. ಅಂದರೆ ಕ್ಯಾಬೇಜ್ ಎಲ್ಲ ಅದರಲ್ಲೇ ನೀರು ಇರುತ್ತಲ್ಲ, ಅದಕ್ಕೆ ಫಸ್ಟ್ ನೀರು ಹಾಕೋಬೇಡಿ. ಫಸ್ಟ್ ಚೆನ್ನಾಗಿ ಕಲಗಿಸಿ ಆಮೇಲೆ ಅದಕ್ಕೆ ನೀರು ಬೇಕಾದಾಗ ಹಾಕಿ. ಇಲ್ಲಿ ನೋಡಿ ಅಣ್ಣ, ಇದು ಚೇತನ ಅಣ್ಣ ಅಂತ. ಏಳು ಅಡಿ ಇದ್ದಾರೆ ಗೈಸ್, ತಲೆ ಎತ್ತಿ ನೋಡ್ಬೇಕು. 7 ಅಡಿ ಕಟ್ಔಟ್. ಎಲ್ಲರೂ ಗರ್ಲ್ಸ್ ಫಾಲೋ ಮಾಡ್ಕೊಳ್ಳಿ. ನಿಮ್ನೆ ಯಾರು ಫಾಲೋನೇ ಮಾಡಲ್ಲ, ಇನ್ಸ್ಟಾ ಐಡಿ ಕೊಟ್ರು. ನಮಗೆ ಫಾಲೋವರ್ಸ್ ಇರಲಿಲ್ವಾ ಕೊಡಗಡಿ? ನೋಡಿ ಈಗ ಕಲಗಿಸಿ ಆಯಿತು, ನೀರೇ ಹಾಕಿಲ್ಲ. ನೋಡಿ ನೀರು ಹಾಕದೇ ಅದಾಗೆ ಕರೆಕ್ಟಾಗಿ ಆಗಿದೆ. ನೀರು ಹಾಕಿದರೆ ಇಷ್ಟೊತ್ತಿಗೆ ಅದು ಜಾಸ್ತಿ ನೀರು ಹಾಕ್ಬಿಡ್ತಿತ್ತು. ಸೊ ಗಾಯ್ಸ್, ಕಲಸಿಟ್ಟಿದ್ದಾರೆ, ಬೇಯ್ತಾ ಇದೆ ವಡೆ, ಬೇಯ್ತಾ ಇದೆ, ಚಂದ ಇದೆ. ಎಂತ ಎಣ್ಣೆ ಎಲ್ಲ ಕೆಂಪಾಗಿದೆ, ಅದು ಕಬಾಬ್ ಮಾಡಿದ ಎಣ್ಣೆಲೆ ಮಾಡ್ತಿರೋದು, ಅದಕ್ಕೆ
ಈಗ ಒಂದು ಸಣ್ಣ ಸಣ್ಣ ಉಂಡೆ ತಗೊಂಡು ತಟ್ಟಿ ಕೈ ನೀರು ಮಾಡ್ಕೋಬೇಕು, ಇಲ್ಲಾಂದ್ರೆ ಆಗ್ತದೆ. ಕೈ ಸ್ವಲ್ಪ ನೀರು ಮಾಡ್ಕೋಬೇಕಂತ, ಇಲ್ಲಾಂದರೆ ಕೈಗೆ ಅಂಟುತ್ತೆ ಅಂತೆ ಹಿಟ್ಟೆಲ್ಲ. ಹೀಗೆ ತಟ್ಟಿ ಆಮೇಲೆ ಎಣ್ಣೆಗೆ ಬಿಟ್ಟು 5 ಮಿನಿಟ್ಸ್ ಬೇಯಿಸೋದು ಅಷ್ಟೇ. ನೋಡಿ ನಮ್ಮ ವಡೆ ಎಷ್ಟು ಚಂದ ರೆಡಿಯಾಗಿದೆ ಅಂತ. ಅಕ್ಕ ಮಾಡ್ತಾಳೆ, ನಾನು ತಿಂತೀನಿ ಅಷ್ಟೇ. ಜೀವನ. ಮಮ್ಮಿ ಅಕ್ಕ ಹೂ ಕಟ್ತಾ ಇದ್ದಾರೆ ದೇವ್ರದು ಇದಕ್ಕೆ ಇಡಕ್ಕೆ, ಹೊಟ್ಟಕ್ಕೆ. ಇದಿಷ್ಟು ಇವತ್ತಿನ ನನ್ನ ಸಣ್ಣ ವಿಡಿಯೋ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕೋದು ಮರಿಬೇಡಿ. ಮತ್ತು ಹೊಸದಾಗಿ ಯಾರೆಲ್ಲ ನಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ಮೀಟ್ ಮಾಡ್ತೀನಿ. ಅಲ್ಲಿಗಂಟ ಎಲ್ಲರಿಗೂ ಟಾಟಾ, ಲವ್ ಯು ಆಲ್.